ಯೂಸ್ ಡಿಜಿಟ್ಸ್ ಮತ್ತೆ ಸಿಂಬಲ್ಸ್. ಡಿಜಿಟ್ ಮತ್ತೆ ಸಿಂಬಲ್ ಯೂಸ್ ಮಾಡಿಕೊಂಡು ನಾವು ಒಂದು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಯೂಶಲಿ ಒಂದು ಐಡಿಯಾನ, ಒಂದು ವಿಷಯನ ಕಮ್ಯುನಿಕೇಟ್ ಮಾಡಕ್ಕೆ ನಂಬರ್ಸ್ ಯೂಸ್ ಮಾಡ್ಕೊಂತೀವಿ. ಎಕ್ಸಾಂಪಲ್, 5 ಬರ್ಡ್ ಹೀಗೆ ತೋರಿಸ್ತೀವಲ್ಲ, 5 ಅಂತ ತೋರಿಸ್ತೀವಿ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ, ವಿ ಆರ್ ಕನ್ವೇಯಿಂಗ್ ಸಮಥಿಂಗ್. ಒಂದು ಐಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಗೇನ್, ಹಿಂದಿನ ಕಾಲದಲ್ಲಿ ಹಂಟರ್ ಗ್ಯಾದರರ್ ಸೊಸೈಟಿ ಇರ್ಬೋದು, ಕೇವ್ ಡ್ವೆಲ್ಲಿಂಗ್ ಸೊಸೈಟೀಸ್ ಇರ್ಬೋದು, ಅಥವಾ ಆದಿಮಾನವ ಏನ್ ಮಾಡ್ತಿದ್ರು, ಈ ತರ ಟ್ಯಾಲಿ ಮಾರ್ಕ್ಸ್ ಗಳು ಯೂಸ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ನೀವು ರೋಮನ್ಸ್ ನೋಡಿದ್ರೆ ಈ ತರ ಮಾರ್ಕ್ಸ್ ಗಳು ರೋಮನ್ಸ್ ಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. 8 ಎಷ್ಟು ಬ್ಲಾಕ್ಸ್ ಇದೆ, ಒಂದು ನಂಬರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಥವಾ ಡಾಟ್ ಇಮೇಜಸ್ 2 ಇದೆಯಲ್ಲ, ಒಂದು ನಂಬರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಥವಾ 10 ಫ್ರೇಮ್ಸ್, ಅದರಲ್ಲಿ 6 ಫಿಲ್ ಆಗಿದೆ. ಅಗೇನ್ ನಂಬರ್ ಲೈನ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ನೆಗೆಟಿವ್ ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್, 0 ಒಂದು ನಂಬರ್ಸ್ 0 ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ವಿಷಯಗಳು ಕನ್ವೆ ಮಾಡಕ್ಕೆ ನಂಬರ್ಸ್ ಯೂಸ್ ಮಾಡ್ಕೊತೀವಿ ನಾವು. ಅಗೇನ್ ಕರೆನ್ಸಿ ನೋಡ್ಬೇಕಾದ್ರೆ, ಕರೆನ್ಸಿ ಅದನ್ನು ನಂಬರ್ ಸಿಸ್ಟಮ್ ಇಂಪಾರ್ಟೆಂಟ್. 10 ಪೈಸೆ, 50 ಪೈಸೆ, 1 ರೂಪಾಯಿ, 10 ರೂಪಾಯಿ, ಎಲ್ಲದಕ್ಕೂ ನಂಬರ್ ಸಿಸ್ಟಮ್ಸ್ ಯೂಸ್ ಮಾಡ್ತಿರ್ತೀವಿ. ಸೊ ನಂಬರ್ ಒಂದು ಐಡಿಯಾನ ಕಮ್ಯುನಿಕೇಟ್ ಮಾಡಕ್ಕೆ ಅಥವಾ ಒಂದು ವಿಷಯ ಹೇಳಕ್ಕೆ ಯೂಸ್ ಮಾಡ್ಕೊತೀವಿ ನಾವು. ನೆಕ್ಸ್ಟ್, how many types of number systems are there ಅಂತ ಕೇಳಿದ್ರೆ, there are many types of number system, but majorly ನಾವು 4 types of number system ಮೇಲೆ ಜಾಸ್ತಿ ಯೂಸ್ ಮಾಡ್ತೀವಿ ಅಥವಾ ಫೋಕಸ್ ಮಾಡ್ತೀವಿ. ಮೊದಲನೇದು ಬಂದು ಡೆಸಿಮಲ್ ನಂಬರ್ ಸಿಸ್ಟಮ್, which we use in day to day life. ಪ್ರತಿನಿತ್ಯ ನಾವು ಯೂಸ್ ಮಾಡ್ತೀವಲ್ಲ, ದಿಸ್ ಇಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ಯಾವ ನಂಬರ್ಸ್ ಇರುತ್ತೆ, ಬೇಸಿಕ್ ಫೌಂಡೇಶನ್ ನಂಬರ್ಸ್ ಇದಕ್ಕೆ 0, 1, 2, 3, 4, 5, 6, 7, 8, 9 ಎಲ್ಲ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಟೋಟಲಿ ವಿ ಹ್ಯಾವ್ 10. ದಟ್ಸ್ ವೈ ಬೇಸ್ ಯಾವಾಗಲೂ 10 ಅಂತ ಅನ್ಕೊಂತೀವಿ. ದಟ್ ಇಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ಎಲ್ಲಿ ಯೂಸ್ ಮಾಡ್ತೀವಿ, ಡೇ ಟು ಡೇ ಆಪರೇಷನ್ಸ್ ಅಲ್ಲಿ ಜಾಸ್ತಿ ನಾವು ಯೂಸ್ ಮಾಡಿದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್. ಸೆಕೆಂಡ್, ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ಗೆ ಬೇಸ್ 2 ಇರುತ್ತೆ, ಡಿಜಿಟ್ಸ್ ಬಂದ್ಬಿಟ್ಟು 0 ಮತ್ತೆ 1 ಇರುತ್ತೆ. ಇದು ಕಂಪ್ಯೂಟರ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ನೀವು ಕೇಳಿರ್ತೀರಾ, ಲೋ ಲೆವೆಲ್ ಪ್ರೋಗ್ರಾಮಿಂಗ್, ಲೋ ಲೆವೆಲ್ ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಂಪ್ಯೂಟರ್ ಅಲ್ಲಿ 100, 1010 ಆ ಥರ ಎಲ್ಲ 0s and 1s ಅಲ್ಲಿ ಮಾತಾಡಿರ್ತೀವಿ. ಅದರಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಆಕ್ಟಲ್ ನಂಬರ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಇದಕ್ಕೆ ಬೇಸ್ 8 ಇರುತ್ತೆ. ಯಾವ ನಂಬರ್ಸ್ ಇಂದ ಕನ್ಸಿಸ್ಟ್ ಆಗಿರುತ್ತೆ, 0, 1, 2, 3, 4, 5, 6, ಕೊನೆಯದಾಗಿ 7 ಇರುತ್ತೆ. 8 ಇದಿದೆ, ಅದಕ್ಕೆ ಬೇಸ್ 8 ಅಂತ ಕರಿತೀವಿ ನಾವು. ಇದರಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಕೋಡಿಂಗ್ ಸಮಯದಲ್ಲಿ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೆ ಕೊನೆಯದಾಗಿ ಹೆಕ್ಸಾಡೆಸಿಮಲ್ ಸಿಸ್ಟಮ್, ಇದಕ್ಕೆ ಬೇಸ್ 16 ಇರುತ್ತೆ. ಯಾವ್ದ್ರಿಂದ ಕನ್ಸಿಡರ್ ಆಗಿರುತ್ತೆ, 0 to 9 ಇರುತ್ತೆ. 9 ಆದ್ಮೇಲೆ ಯಾವ್ದಿರುತ್ತೆ, A, B, C, D, E, F ಇರುತ್ತೆ. ಇಷ್ಟಿರುತ್ತೆ. ಇದು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೆಮೊರಿ ಅಡ್ರೆಸ್ಸಿಂಗ್ ಯೂಸ್ ಮಾಡ್ತೀವಿ, ಮತ್ತೆ ಪ್ರೋಗ್ರಾಮಿಂಗ್ ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ ನಾವು. ಸಪೋಸ್ ಇಫ್ ಐ ಹ್ಯಾಡ್ ಟೋಲ್ಡ್ ಅ ನಂಬರ್ 1 2 3 4 ಅಂತ ಒಂದು ನಂಬರ್ ಬರೀತೀನಿ. ವಾಟ್ ಡಸ್ ದಿಸ್ ನಂಬರ್ 1 2 3 4 ಸ್ಟ್ಯಾಂಡ್ಸ್ ಫಾರ್? ಕ್ಯಾನ್ ಐ ರೈಟ್ ದಿಸ್ ನಂಬರ್ ಆಸ್ 1 into 1000 plus 2 into 100 plus 3 into 10 plus 4 into 1 ಅಂತ ಬರೀಬೋದಾ? ಹೌ ಕ್ಯಾನ್ ಐ ರೈಟ್ ದಿಸ್? ಯಾಕಂದ್ರೆ 4 ಯಾವ ಪ್ಲೇಸ್ ಅಲ್ಲಿದೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿದೆ. ದಟ್ಸ್ ವೈ ವಿ ರೈಟ್ ಇಟ್ ಆಸ್ 4 into 1. ಹಾಗೆ 3 ಯಾವ ಪ್ಲೇಸ್ ಅಲ್ಲಿದೆ, ಟೆನ್ಸ್ ಪ್ಲೇಸ್ ಅಲ್ಲಿದೆ. ದಟ್ಸ್ ವೈ ವಿ ರೈಟ್ ದ ನಂಬರ್ ಆಸ್ 3 into 10. 2 ಯಾವ ಪ್ಲೇಸ್ ಅಲ್ಲಿದೆ, ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿದೆ. That's why we write the number as 2 into 100. 1 thousands place in there. So we have written as 1 into 1000. So we got to know what is units place, what is tens place, what is hundreds place, and what is thousands place. Ishtu gottagide ankoತೀನಿ. And how we wrote 1 into 1000, 2 into 100, 3 into 10, and 4 into 1. Suppose we have 1 2 3 4 A ಅನ್ನೋ 4-digit number ಇದೆ. Let's write the number as 1 2 3 A ಅನ್ನೋ 4-digit number ಇದೆ ಇಲ್ಲಿ ನಮಗೆ. How can we write 1000 plus 200 plus 30 plus A ಅಂತ ಬರೀಬೋದಾ? Again, I can also write it as 1 2 3 0, adding all these things here plus C ಅಂತ ಬರೀಬೋದಾ? So such representation 1 2 3 A ಯಾವಾಗ ನಮ್ಗೆ ಯೂಸ್ಫುಲ್ ಅಂದ್ರೆ when we are trying to solve some problems, ಈ ತರ ರೆಪ್ರೆಸೆಂಟ್ ಮಾಡ್ಕೊಳ್ಳೋಕೆ we will simplify the process. Again, if I 1 A 3 4 ಅಂತ ಇದ್ರೆ I can write it as 1000
ಪ್ಲಸ್ 100A. ಯಾಕೆ 100A? 100A ಹೇಗೆ ಬಂತು? ಬಿಕಾಸ್ ಎ ಯಾವ ಪೊಸಿಷನ್ ಅಲ್ಲಿ ಇದೆ? ಎ ಇಸ್ ಇನ್ 100th ಪೊಸಿಷನ್. ಇಲ್ಲಿ ಎ ಯಾವ ಪೊಸಿಷನ್ ಇತ್ತು? ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇತ್ತು. ಅದಕ್ಕೆ ಇದು ಎ ಇಂಟು 1 ಆಗಿ ಎ ಆಗಿ ಉಳ್ಕೋತು. ಪ್ಲಸ್ 3 into 10 30, 4 into 1 4 ಹಾಗೆ ಬರ್ಕೋತೀನಿ ನಾನು. can I write it as 1034 plus 100A? Can I write 1A34 as this? ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ದಿಸ್ ಎ ವಿಲ್ ಬಿ ಅನ್ನೋನ್, ಇದು ಕಂಡುಹಿಡಿಯಬೇಕಾಗಿರುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡುವಾಗ ಈ ತರ ಬರ್ಕೊಳ್ಳೋದ್ರಿಂದ ನಾವು ಎನ ಈಸಿಯಾಗಿ ಕಂಡುಹಿಡಿಬಹುದು. In future classes, ಈ ತರ ಪ್ರಾಬ್ಲಮ್ಸ್ ಮಾಡೋಣ. Let's take one more example. We'll take example of 99DD. How can I write? ಹೇಗೆ ಬರೀತೀನಿ ನಾನು 99DD ನ? 9 into 1000 ಬರೀಬಹುದಾ? Which is 9000. ಯಾಕೆ 9 ಇರೋದು ಯಾವ ಪೊಸಿಷನ್? ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಇದೆ. ಪ್ಲಸ್ 9 into 100 ಬರೀತೀನಿ, ಪ್ಲಸ್ D into 10 ಬರೀತೀನಿ, ಪ್ಲಸ್ D into 1 ಬರೀತೀನಿ. I can write it as 9000 plus 900 plus 10D plus D ಅಂತ ಬರೀತೀನಾ? ಇದನ್ನ ತಿರ್ಗ 9900 plus 11D ಅಂತ ಬರೀಬೋದಾ? 9900 plus 11D. To give an example, problems ಹೇಗಿರುತ್ತೆ ಅಂದ್ರೆ 9900 plus 11D ಹೇಗಿರುತ್ತೆ. If I ask, is this number divisible by 11 ಅಂತ ಕೇಳಿದ್ರೆ, this part of the number is divisible by 11 because it is 11 into some xyz number. If I can check if this part is also divisible by 11, would it be easier to simplify further? 11 common ತಗೊಂಡ್ಬಿಡ್ಬೋದಲ್ಲ ಆ ಟೈಮ್ ಅಲ್ಲಿ, ಆ ತರ ಸಿಂಪ್ಲಿಫಿಕೇಶನ್ಸ್ ಹೋಗುತ್ತೆ. Let's take one more problem. A ಹೇಗೆ ಬರೀಬೇಕಿದೆ ನಾನು? A into 1000 plus A into 100 plus A into 10 plus A into 1 ಅಂತ ಬರ್ಕೋತೀನಾ? ಈ ತರ ಬರೀಬೋದಲ್ಲ? I'll write as 1000A plus 100A plus 10A plus 1A. How much will this account me to? This is this into A. Listen up. 1100, 1110, 1111. Okay. So we got to know any number in the form of A will be divisible by 111. Sorry, 4 times 1 ಅಂತ ಹೇಳ್ಬೋದಾ? 1111 ಅಂತ ಹೇಳ್ಬೋದಾ? ಅಥವಾ 1111 ಅಂತ ಹೇಳ್ಬೋದಾ? So we could simplify further ಅಲ್ಲ? So by using this property of decimal system, we can simplify these numbers further. ಈ ತರ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋಣ. How? In a problem itself, ಈ ತರ ಸಿಂಪ್ಲಿಫಿಕೇಶನ್ಸ್ ಅಗತ್ಯ ನಮ್ಗೆ ಇರುತ್ತೆ ಅಂತ. ಸೊ ಈ ಮಿಡಿ ಚಾಪ್ಟರ್ ಇಂದ ಅರ್ಥ ಏನಾಯ್ತು ಅಂದ್ರೆ, how we wrote units place number, tens place number, hundreds place number and thousands place number ನ ಹೇಗೆ ಸ್ಪ್ಲಿಟ್ ಮಾಡೋದು ನೋಡಿದ್ವಿ ನಾವೀಗ. Because we can do this. This is a decimal system and basis of 10. Suppose we have xy and xy. This is a 4-digit number which is in the form of xy and xy. How can I simplify this further? xy 0 0 plus xy ಅಂತ ಬರೀಬೋದಾ? For example, let's say 1 2 1 2 ಅಂತ ಇದೆ. ನಾನು ಅಂತ ಬರ್ತೀನಿ 1200 plus 12. 1200 plus 12 obviously 1 to 1 to ತಾನೆ. Or 7878 ಅಂತ ಇದೆ. ಈ ಪ್ಯಾಟರ್ನ್ ಅಲ್ಲಿ ಇದೆ ನಂಬರ್ 7800 plus 78. This thing is obviously this color, so I can easily write xy in this formula. What will happen when we write xy is equal to xy 00 plus xy? Can I take xy common outside? So this is 100 plus 1. ಇದರಿಂದ ನನಗೆ ಏನು ಗೊತ್ತಾಯ್ತು? ಎನಿ ನಂಬರ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ xy, ಈ ನಂಬರ್ಗಳೆಲ್ಲ xy ಫಾರ್ಮ್ ಅಲ್ಲಿ ಇದೆ. ಈ ಫಾರ್ಮ್ ಅಲ್ಲಿ ಇರೋ ನಂಬರ್ ವಿಲ್ ಆಲ್ವೇಸ್ ಬಿ ಡಿವಿಸಿಬಲ್ ಬೈ 101 ಬಿಕಾಸ್
101 into anything, into some other thing ಅಲ್ಲ, this will always be a multiple. If this is always a multiple of this, ಅದರ ಅರ್ಥ ಏನು, then this pattern ಅಲ್ಲಿ ಬರೋ ಎಲ್ಲ numbers which will be divisible by 101. Example ಚೆಕ್ ಮಾಡಬೇಕಾದ್ರೆ 1212 divisible by 101. It will reminder ಕೊಡಲ್ಲ, it will perfectly divide. 7878 divided by 101. This is 1 101. 202 ಬರುತ್ತೆ, 12 ಇದರಲ್ಲಿ 7 ಬರುತ್ತೆ, 808 8 ಬರುತ್ತೆ, ಕ್ಲಿಯರ್ಲಿ ಡಿವೈಡ್ ಮಾಡುತ್ತೆ. ಸೊ ಈ ತರ ಬರ್ಕೊಳ್ಳೋದ್ರಿಂದ we can simplify it further. This properties of units place, tens place, hundreds place, thousand place. ಸೊ ಆಲ್ರೆಡಿ ನಾವು ಒಂದು ಪ್ರಾಪರ್ಟಿನ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಲ್ಲ, ಜಸ್ಟ್ ಬೈ ದಿಸ್ ಬೇಸಿಕ್ ರೂಲ್. ಅಂಡ್ ಇಲ್ಲೇ ನೋಡಿದ್ವಿ xy ಇದ್ರೆ ಇಟ್ಸ್ ಆಲ್ವೇಸ್ divisible by 101 ಅಂತ ನೋಡಿದ್ದೀವಿ ನಾವು. let's say instead of xy we now have xyz ಇದೆ ನಮ್ಮ ಹತ್ರ. ಇದನ್ನ ಹೇಗೆ ಬರ್ಕೋತೀನಿ ನಾನು, xyz 0 0 0 ಓದಿದಲ್ಲ, ಅದಕ್ಕೆ ಪ್ಲಸ್ xyz. what can this always be? let's say 1 2 3 1 2 3 ಕರೆಕ್ಟ್ ಅಲ್ಲ, 1 2 3 0 0 yes 1 2 3 ಅಂತ ಬರ್ಕೋಬೋದಾ? ಈಗ ನಾನು ಆರಾಮಾಗಿ ಬರ್ಕೋಬೋದು ತಾನೆ, which is nothing but this value ಅಲ್ಲ. upon further simplification of this, xyz is equal to xyz 0 0 0 plus xyz. ಇಲ್ಲಿ xyz ನ ಆಚೆ ತಗೋತೀನಿ ನಾನು. ಸೊ ಇಷ್ಟು ಬಂತು 1 2 3 1000, 3 zeros ಫಾಲೋ ಆಯಿತು, ಪ್ಲಸ್ 1 ಅಲ್ಲ, ಇಲ್ಲಿ ಕಾಮನ್ ತಗೋತಾ ಇದ್ದೀನಿ ಇಲ್ಲಿ ನಾನು. ಎಕ್ಸಾಂಪಲ್ let's say 6 plus 2 ಇದೆ ಅನ್ಕೊಳ್ಳೋಣ. 2 ಕಾಮನ್ ತಗೋಬೋದಾ? 2 ಎಷ್ಟು 3 2 ಎಷ್ಟು 1 ಸೊ ದಿಸ್ ವ್ಯಾಲ್ಯೂ ಎಷ್ಟು 4 ಅಲ್ಲ, 2 into 4 ಆನ್ಸರ್ ಎಷ್ಟು 8. ಅದೇ 6 plus 2 ಎಷ್ಟು 8. ಸೇಮ್ ಅಲ್ಲ, ಕಾಮನ್ ತಗೋಬೋದಲ್ಲ. ಅರ್ಥ ಆಗ್ಲಿಲ್ಲ ನಾನು ಬರ್ದೇನೆ ಇದು ಕಾಮನ್ ಹೇಗೆ ಕಾಮನ್ ತಗೋಬಹುದು ಅಂತ. ಓಕೆ, ಇದರಿಂದ ಏನ್ ಗೊತ್ತಾಯ್ತು ನಮಗೆ, XYZ ಪ್ಯಾಟರ್ನ್ ಅಲ್ಲಿರೋ ನಂಬರ್ಗಳು let's say 1 2 3 1 2 3 will always be divisible by, further this ಏನಾಗುತ್ತೆ xyz into 1001 ಆಗುತ್ತಲ್ಲ, ಫರ್ದರ್ ಇದು ಎಷ್ಟಾಗುತ್ತೆ 1001 ಆಗುತ್ತೆ. will always be divisible by 1001. example 1 2 3 1 2 3 will always be divisible by xyz into 1001. so 1 2 3 1 2 3 divided by 1001 ಅಂತ ಕೊಟ್ರೆ we'll get a perfect number. let's say 1s 2s 3s, or 789 divided by 1000 and 1 divided ಮಾಡಿದ್ರೆ ಎಷ್ಟು ಬರುತ್ತೆ 7s 8s 9s ಇಷ್ಟು ಬರುತ್ತೆ. or any number in this pattern ಬಂದ್ರೆ will not get a reminder, complete divide ಆಗುತ್ತೆ. we can check divisibility here. divisibility ನ ಆರಾಮಾಗಿ ಚೆಕ್ ಮಾಡ್ತೀವಿ ನಾವು. ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. there are few types of numbers. ಮೊದಲನೇದು natural numbers starts from 1 1 2 3 4 so on till infinity ವರೆಗೂ ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಹೋಲ್ ನಂಬರ್ಸ್ಗೂ ನ್ಯಾಚುರಲ್ ನಂಬರ್ಸ್ಗೆ ಏನು ವ್ಯತ್ಯಾಸ, ಹೋಲ್ ನಂಬರ್ ವಿಲ್ ಆಲ್ಸೋ ಇನ್ಕ್ಲೂಡ್ 0. ಹೋಲ್ ನಂಬರ್ 0ನ ಇನ್ಕ್ಲೂಡ್ ಮಾಡಿರುತ್ತೆ. ದೆನ್ ಇಂಟೀಜರ್ಸ್ ಎಲ್ಲಿಂದ ಅಲ್ಲಿ ನಂಬರ್ ಲೈನ್ ಅಲ್ಲಿ ನೆಗೆಟಿವ್ ಇನ್ಫಿನಿಟಿಯಿಂದ -4 -3 -2 -1 0 again 1 2 3 to till positive infinity ವರೆಗೂ ಇಂಟೀಜರ್ಸ್ ಇರ್ತಾರೆ. ವಾಟ್ ಆರ್ ಫ್ರಾಕ್ಷನ್ಸ್? fractions ಗೆ ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್. fractions are numbers which can be expressed in the form of p by q, where p represents numerator, q represents denominator. fractions ಗೆ ಟೈಪ್ಸ್ ಯಾವ್ದು ಇರುತ್ತೆ? ಪ್ರಾಪರ್ ಫ್ರಾಕ್ಷನ್ ಇದೆ, ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಮಿಕ್ಸ್ ಫ್ರಾಕ್ಷನ್ಸ್ ಇರುತ್ತೆ. fractions can be expressed in the form of p and q, where p and q are natural numbers. rational numbers. what are rational numbers and irrational numbers? when we want to define rational numbers andrenu, irrational numbers andrenu, we'll take the help of fractions. Rational numbers are numbers which are expressed in the form of p by q, and q is not equal to 0 here. ಅಕಸ್ಮಾತ್ ಏನಾದ್ರು ಸೊ ಡಿನಾಮಿನೇಟರ್ ಯಾವತ್ತಿದ್ರು ಕೂಡ rational numbers ಅಲ್ಲಿ ಇನ್ಫಿನಿಟಿ 0 ಆಗಕ್ಕಾಗದೇ ಇಲ್ಲ. but what are irrational numbers? These irrational numbers can never be expressed in the form of p by q, numerator by denominator ಮಾಡಕ್ಕಾಗಲ್ಲ. ಬಟ್ ಅದು ಒಂದು ಫೇಮಸ್ ಥಿಂಗ್ ಇದೆ. ಇಲ್ಲಿ ಪೈ ಇದೆಯಲ್ಲ, ವಾಟ್ ಇಸ್ ಪೈ? ಪೈ ರಾಷನಲ್ ನಂಬರ, ಇರ್ರಾಷನಲ್ ನಂಬರ? ಪೈ
ಆಕ್ಚುಲಿ ಇರಾಷನಲ್ ನಂಬರು. ಬಟ್ ಆದ್ರೆ ನಾವು ಕೆಲವು ಸರಿ ನೋಡಿರ್ತೀರ ಪೈನ 22/7 ಬರೀತೀವಿ. ಪೈನ ನಾವೇನ್ ಬರೀತೀವಿ, pi is equal to 22/7 ಅಂತ. ಇದು ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪೈ ಅಲ್ಲ. ದಿಸ್ ಇಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ. Pi is a irrational number. 22/7 is appropriate value of pi. So pi is a irrational numbers. Root 2, root 3, root so on are all irrational numbers. Real numbers andrenu? Real numbers include both rational numbers and irrational numbers. Imaginary numbers andrenu? Imaginary numbers are one special entity barutte, that is I. The value of I is root of -1 ಅಥವಾ the square root of any negative integer. ರೂಟ್ ಆಫ್ -2 ಇರ್ಬೋದು, ರೂಟ್ ಆಫ್ -3 ಇರ್ಬೋದು, ರೂಟ್ ಆಫ್ -4 ಇರ್ಬೋದು. ವಿಲ್ ಬಿ ಇಮ್ಯಾಜಿನರಿ ನಂಬರ್ಸ್. ಮತ್ತೆ ಕಾಂಪ್ಲೆಕ್ಸ್ ನಂಬರ್ಗಳು ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಇಸ್ ಅ ಕಾಂಬಿನೇಷನ್ ಆಫ್ ರಿಯಲ್ ನಂಬರ್ಸ್ ಅಂಡ್ ಇಮ್ಯಾಜಿನರಿ ನಂಬರ್ಸ್. ಅದೇ ತರ ಪ್ರೈಮ್ ನಂಬರ್ಸ್ ಬರುತ್ತೆ. ಫರ್ದರ್ ಕ್ಲಾಸಸ್ ಅಲ್ಲಿ ಇದೆಲ್ಲ ಇನ್ ಡೆಪ್ತ್ ಅಲ್ಲಿ ನೋಡ್ತೀವಿ. ರಿಯಲ್ ನಂಬರ್ಸ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು. ಪ್ರೈಮ್ ನಂಬರ್ಸ್ಗೆ it has only two factors, which is 1 and number itself. ಎರಡೇ ಫ್ಯಾಕ್ಟರ್ ಇರುತ್ತೆ, 1 and number itself, which is the only even prime. 2 is the only even prime, which is the smallest odd prime. 3 is the smallest odd prime. 2, 3, 5, 7, 11, 13, 17, 19 ಇವೆಲ್ಲ ಪ್ರೈಮ್ ನಂಬರ್ಸ್. 2, 3, 5, 7, 11, 13, 17, 19 ಇವೆಲ್ಲ ಪ್ರೈಮ್ ನಂಬರ್. ಕಾಂಪೋಸಿಟ್ ನಂಬರ್ಸ್ಗೆ ಮೋರ್ ದನ್ 2 ಫ್ಯಾಕ್ಟರ್ಸ್ ಇರುತ್ತೆ. ನಾವು ರಿಯಲ್ ನಂಬರ್ಸ್ ಬಗ್ಗೆ ಮಾತಾಡಿದ್ವಿ. Real numbers, it has both rational numbers and irrational numbers. Real numbers, the Venn diagram ಬರ್ತಾಗ ನಾವು, it will contain both rational numbers and irrational numbers. ಎರಡು ಕೂಡ irrational numbers ನ ಹೇಗೆ ಡಿಫೈನ್ ಮಾಡಿದ್ವಿ, which cannot be expressed in the form of p/q. Rational numbers can be expressed in the form of p/q and q is not equal to 0. Rational numbers ಫ್ರಾಕ್ಷನ್ ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ರೆಪ್ರೆಸೆಂಟ್ ಮಾಡಿದಾರಲ್ಲ, 3/4 ರೆಪ್ರೆಸೆಂಟ್ ಮಾಡಿದ್ದಾರೆ, 7/8, 2/3. It can be negative also, it can have decimals also. Further in depth ಅಲ್ಲಿ ನಾವು ನೋಡ್ತೀವಿ ಫ್ಯೂಚರ್ ಕ್ಲಾಸ್ ಅಲ್ಲಿ. ಲೆಟ್ಸ್ ಸ್ಟಡಿ ಫ್ಯೂ ಬೇಸಿಕ್ ಆಪರೇಷನ್ಸ್. ಕೆಲವು ಆಪರೇಷನ್ಸ್ ಬಗ್ಗೆ ಮಾತಾಡೋಣ. ಅರ್ಥಮೆಟಿಕ್ ಆಪರೇಷನ್ಸ್ ಅಂದ್ರೆ ಯಾವ್ದು? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದೇ ತರ ಒಂದು ಫೇಮಸ್ ರೂಲ್ ಇದೆ ಮ್ಯಾಥಮೆಟಿಕಲಿ, ದಟ್ ಇಸ್ ದ ರೂಲ್ ಆಫ್ BODMAS. BODMAS ಅಂದ್ರೆ ಏನು? ವಾಟ್ ಇಸ್ BODMAS? BODMAS ಅಂದ್ರೆ ಇಟ್ ಡಿಫೈನ್ಸ್ ದ ಕರೆಕ್ಟ್ ಆರ್ಡರ್. BODMAS ಏನು ತೋರಿಸುತ್ತೆ? ಒಂದು ಕರೆಕ್ಟ್ ಆರ್ಡರ್ ನ ತೋರಿಸುತ್ತೆ, ಇನ್ ವಿಚ್ ದಿಸ್ ಬೇಸಿಕ್ ಆಪರೇಷನ್ ಮಸ್ಟ್ ಬಿ ಡನ್ ಇನ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಇಕ್ವೇಶನ್ ಇದ್ದಾಗ ಯಾವ ಆರ್ಡರ್ ಅಲ್ಲಿ ಯಾವ್ದನ್ನ ಪ್ರಯಾರಿಟೈಸ್ ಮಾಡಬೇಕು, ಯಾವ್ದನ್ನ ಫಸ್ಟ್ ಆಪರೇಟ್ ಮಾಡಬೇಕು, ಯಾವ ಆಪರೇಷನ್ ಫಸ್ಟ್ ಮಾಡಬೇಕು ಅಂತ ತೋರಿಸುತ್ತೆ. ಇಟ್ ಪ್ರಿವೆಂಟ್ಸ್ ಎರರ್ ಕ್ಯಾಲ್ಕುಲೇಷನ್ ಎರರ್ಸ್ ಅಂಡ್ ಇಸ್ ಎಸೆನ್ಷಿಯಲ್ ಫಾರ್ CSAT ಪ್ರಾಬ್ಲಮ್ಸ್. B, ವಾಟ್ ಡಸ್ B ಸ್ಟ್ಯಾಂಡ್ ಫಾರ್ ಹಿಯರ್? B ಅಂದ್ರೆ ಬ್ರಾಕೆಟ್ಸ್. ಫಸ್ಟ್ ನೀವು ಯಾವ್ದು ಮಾಡಬೇಕು? ಬ್ರಾಕೆಟ್ಸ್ ನ ಪ್ರಯಾರಿಟೈಸ್ ಮಾಡಬೇಕು. ಸೆಕೆಂಡ್, ಆರ್ಡರ್ ನ ಪ್ರಯಾರಿಟೈಸ್ ಮಾಡಬೇಕು. ಪವರ್ ನ ಪ್ರಯಾರಿಟೈಸ್ ಮಾಡಬೇಕು. ರೂಟ್ಸ್ ನ ಪ್ರಯಾರಿಟೈಸ್ ಮಾಡಬೇಕು. ನೆಕ್ಸ್ಟ್ ಟು ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ನ ಪ್ರಯಾರಿಟೈಸ್ ಮಾಡಬೇಕು. ಆಮೇಲೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ನ ಪ್ರಯಾರಿಟೈಸ್ ಮಾಡಬೇಕು. ಇದೊಂದೇ ರೂಲ್ ಇದೆಯಾ? ಇದ್ರ ಜೊತೆ ಇನ್ನೊಂದು ರೂಲ್ ಇದೆ. ಇನ್ ಕಪಲ್ ಆಫ್ ಮಿನಿಟ್ಸ್ ಆ ರೂಲ್ ಬಗ್ಗೆ ಮಾತಾಡೋಣ. ನಾವು ಬ್ರಾಕೆಟ್ಸ್ ಬಗ್ಗೆ ಮಾತಾಡ್ತಿದ್ವಲ್ಲ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಾಕೆಟ್. ಆ ಬ್ರಾಕೆಟ್ ಅಲ್ಲೂ ಯಾವ್ದು ಫಸ್ಟ್ ಪ್ರಯಾರಿಟೈಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಫಸ್ಟ್ಲಿ ಫಸ್ಟ್ ಪ್ರಯಾರಿಟಿ ಯಾವತ್ತಿದ್ರು ಪ್ಯಾರಂಥೆಸಿಸ್ ಹೋಗುತ್ತೆ. ಇದು ಈ ತರ ಇರುತ್ತೆ ಪ್ಯಾರಂಥೆಸಿಸ್ ಬ್ರಾಕೆಟ್. ಆಮೇಲೆ ಬ್ರೇಸಸ್ ಬ್ರಾಕೆಟ್ ಇರುತ್ತೆ. ಆಮೇಲೆ ಈ ಬಾಕ್ಸ್ ಬ್ರಾಕೆಟ್ ಇರುತ್ತೆ. ನಾವು ಆಕ್ಚುಲಿ ಪ್ಯಾರಂಥೆಸಿಸ್, ಬ್ರೇಸಸ್ ಇದನ್ನ ಫ್ಲವರ್ ಬ್ರಾಕೆಟ್ ಅಂತ ಕರೆದಿ ಅಭ್ಯಾಸ ನಮಗೆ. ಇದನ್ನ ಬಾಕ್ಸ್ ಬ್ರಾಕೆಟ್ ಅಂತ ಕರೆದಿ ಅಭ್ಯಾಸ ನಮಗೆ. ಈ ತರ ಮಾಡ್ತಾ ಇರ್ತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಪ್ಯಾರಂಥೆಸಿಸ್ ಅಲ್ಲಿದೆ 3+1 ಮಧ್ಯೆ ಪ್ಯಾರಂಥೆಸಿಸ್ ಇದೆಲ್ಲ. ಫಸ್ಟ್ ಪ್ರಯಾರಿಟಿ ಯಾವ್ದಕ್ಕೆ ಹೋಯ್ತು? ಈ ತರ ಇಕ್ವೇಷನ್ಸ್ ಕೊಟ್ಟಾಗ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಇದೆ. 3+1 ಎಷ್ಟಾಗುತ್ತೆ? 4 ಆಗುತ್ತೆ. 3+1 4 ಮುಗಿಸ್ಕೊಬಿಡ್ಬೇಕು. ಸೊ 4 ಆಯ್ತು. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಅಥವಾ ಬ್ರೇಸಸ್ಗೆ ಹೋಗ್ಬೇಕು ನಾವು. 8 - 4 ಎಷ್ಟು? 4. ಸೊ ಇದು ಫಸ್ಟ್ ಪ್ರಯಾರಿಟಿ. ಫಸ್ಟ್ ಇದು ಮಾಡಬೇಕು. ಆಮೇಲೆ ಬ್ರೇಸಸ್ ಅಥವಾ ಫ್ಲವರ್ ಬ್ರಾಕೆಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ಈ ಬಾಕ್ಸ್ ಬ್ರಾಕೆಟ್ಸ್ ಮಾಡಬೇಕು. ಎಷ್ಟಾಯ್ತು? 8 - 4 4 ಆಗಿರುತ್ತೆ. 5+4 ಎಷ್ಟು? 5+4 9 ಆಗಿರುತ್ತೆ. ಸೊ ದ ಫೈನಲ್ ಆನ್ಸರ್ ಇಸ್ 9. ಸೊ ವಿತಿನ್ ಬ್ರಾಕೆಟ್ಸ್, ಓವರ್ ಆಲ್ ಬ್ರಾಕೆಟ್ಸ್ ಫಸ್ಟ್ ಪ್ರಯಾರಿಟಿ ತಗೊಳುತ್ತೆ. ಅಂಡ್ ಟೈಪ್ಸ್ ಆಫ್ ಬ್ರಾಕೆಟ್ಸ್ ಅನ್ನು ಪ್ಯಾರಂಥೆಸಿಸ್ ಫಸ್ಟ್, ಬ್ರೇಸಸ್ ಸೆಕೆಂಡ್, ಬ್ರಾಕೆಟ್ಸ್ ಥರ್ಡ್. ಸೆಕೆಂಡ್ BODMAS ಅಲ್ಲ, P ಆಯ್ತು. O ಹೋಗೋಣ. O ಏನಿರುತ್ತೆ? ಆರ್ಡರ್, ಪವರ್ ಮತ್ತೆ ರೂಟ್ಸ್ ಬಗ್ಗೆ ಮಾತಾಡುತ್ತೆ. ಆರ್ಡರ್ಸ್ ಇನ್ಕ್ಲೂಡ್ ಎಕ್ಸ್ಪೋನೆಂಟ್ಸ್ ಮತ್ತೆ ರೂಟ್ಸ್. A², A³, A⁴, 2⁻m, 2⁻n ಆ ತರ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಅಥವಾ ಸ್ಕ್ವೇರ್ ರೂಟ್ ಆಫ್ A, ಕ್ಯೂಬ್ ರೂಟ್ ಆಫ್ A, ಫೋರ್ತ್ ರೂಟ್ ಆಫ್ ಸಮಥಿಂಗ್ ಈ ತರ ಇರುತ್ತೆ. ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಲ್ಲಿ ಯಾವ ಆಪರೇಷನ್ ಇದೆ? ಅಡಿಷನ್ ಇದೆ, ಆರ್ಡರ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಬ್ರಾಕೆಟ್ಸ್ ಇದೆಯಾ? ಇಲ್ಲ. B ಇಲ್ಲ. ನೆಕ್ಸ್ಟ್ O ಹೋಗ್ತೀವಿ ನಾವು, ಅಥವಾ ಆರ್ಡರ್. ಇಲ್ಲಿ 3² ಎಷ್ಟಿದೆ? 3² ಬಗ್ಗೆ ಮಾತಾಡ್ತೀವಲ್ಲ, ಫಸ್ಟ್ ಪ್ರಯಾರಿಟಿ ಅದಕ್ಕೆ ಹೋಗ್ಬೇಕು, ಇದಕ್ಕೆ ಫಸ್ಟ್ ಪ್ರಯಾರಿಟಿ ಹೋಗ್ಬೇಕು.
ಫಸ್ಟ್ ಪ್ರಾಡಕ್ಟ್ ಇದಕ್ಕೆ ಹೋಯ್ತು. ಸೊ 3 ಸ್ಕ್ವೇರ್ ಎಷ್ಟು 9. ಸೊ ದಿಸ್ ಇಸ್ 9. ಅದಾದ್ಮೇಲೆ ಯಾವ್ದಕ್ಕೆ ಹೋಗುತ್ತೆ BODMAS ಅಲ್ಲಿ BODM ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಹೋಗ್ಬೇಕು. 9 into 2 ಎಷ್ಟು 9 into 2 is 18. To write it here 2 plus 3 square into 2 ಇದೆಯಾ. ನಾವೇನ್ ಮಾಡಿದ್ವಿ 2 plus 9 into 2 ಮಾಡಿದ್ವಾ. ಅಡಿಷನ್ ಮಾಡ್ಬೇಕಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನಾವೀಗ. 2 plus 18. So now this is 20. ಏನಕ್ಕಿದೆ ಫಸ್ಟ್ ಪ್ರಾಯೋರಿಟಿ ಹೋಯ್ತು? ಮಲ್ಟಿಪ್ಲಿಕೇಶನ್ ಹ್ಯಾಸ್ ಹೈಯರ್ ಪ್ರಾಯೋರಿಟಿ ಓವರ್ ಅಡಿಷನ್. ಅದಕ್ಕೆ ಇನ್ನೊಂದು ರೂಲ್ ಇದೆ, ವಿಲ್ ಗೆಟ್ ಟು ನೋ ದಿಸ್. ಇನ್ನೊಂದು ರೂಲ್ ಇದೆ ಅಂತ ಹೇಳ್ತಿದ್ನಲ್ಲ, ದಟ್ ಇಸ್ ದ ರೂಲ್ ಆಫ್ ಬ್ರದರ್ಸ್ ಅಥವಾ ಸಿಬ್ಲಿಂಗ್ಸ್ ಅಥವಾ ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ. ನಾವು ಡಿವಿಷನ್ ಇಂಪಾರ್ಟೆಂಟಾ ಮಲ್ಟಿಪ್ಲಿಕೇಶನ್ ಇಂಪಾರ್ಟೆಂಟಾ ಅಂದ್ರೆ ಎರಡು ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಡಿಷನ್ ಇಂಪಾರ್ಟೆಂಟಾ ಅಥವಾ ಸಬ್ಟ್ರಾಕ್ಷನ್ ಇಂಪಾರ್ಟೆಂಟ್ ಅಂದ್ರೆ ಎರಡು ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಎರಡು ಈಕ್ವಲಿ ಅಂತ ಹೇಳಿದಾಗ ಯಾರು ಫಸ್ಟ್ ಮಾಡೋದು ಅಂತ ಬಂದಾಗ ವಿ ಫಾಲೋ ದಿಸ್ ರೂಲ್ ಆಫ್ ಲೆಫ್ಟ್ ಟು ರೈಟ್. ಯಾರು ಫಸ್ಟ್ ಲೆಫ್ಟ್ ಅಲ್ಲಿ ಇರುತ್ತೆ ಅದನ್ನ ಪ್ರೊಟೈಸ್ ಮಾಡಬೇಕಾಗುತ್ತೆ. ವೆನ್ ಟು ಈಕ್ವಲ್ ಥಿಂಗ್ಸ್ ಕಮ್ ಇನ್. After brackets and orders, apply division and multiplication strictly from left to right. This is a common trap. ಎಲ್ಲರೂ BODMAS ಅಲ್ಲಿ BODM D ಆದ್ಮೇಲೆ M ಬರುತ್ತಲ್ಲ, ಡಿವಿಷನ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಸೆಕೆಂಡ್ ಅನ್ಕೋತಾರೆ, ಅಥವಾ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡುವಾಗ ಅಡಿಷನ್ ಫಸ್ಟ್ ಸಬ್ಟ್ರಾಕ್ಷನ್ ನೆಕ್ಸ್ಟ್ ಅನ್ಕೋತಾರೆ. ಆತರ ಇಲ್ಲ, ಲೆಫ್ಟ್ ಟು ರೈಟ್ ರೂಲ್ ಬರುತ್ತೆ. ಅವಾಗ ಯು ಹ್ಯಾವ್ ಟು ಫಾಲೋ ಲೆಫ್ಟ್ ಟು ರೈಟ್ ಬಿಕಾಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಸಿಬ್ಲಿಂಗ್ಸ್ ತರ, ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಸಿಬ್ಲಿಂಗ್ಸ್ ತರ ಈಕ್ವಲ್ ಸ್ಟೇಟಸ್ ಇರುತ್ತೆ. ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. 100 divided by 5 into 2. ಈಗ ಡಿವಿಷನ್ಗೂ ಈಕ್ವಲ್ ಸ್ಟೇಟಸ್ ಇದೆ, ಮಲ್ಟಿಪ್ಲಿಕೇಶನ್ಗೂ ಈಕ್ವಲ್ ಸ್ಟೇಟಸ್ ಇದೆ. ಸೊ ಏನ್ ಮಾಡ್ಬೇಕು, ಇದನ್ನ ಸ್ಟಾರ್ಟ್ ಮಾಡಿ ಅದು ಸ್ಟಾರ್ಟ್ ಮಾಡಿ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಲೆಫ್ಟ್ ಸೈಡ್ ಅಂದ್ರೆ ಈ ಕಡೆ ಸೈಡ್ ಅಲ್ಲ, ಇದು ನನ್ನ ಲೆಫ್ಟ್ ಸೈಡ್. ಸೊ ಹಿಂಗಿಂದ ಬರುತ್ತೆ. 100 divided by 5 ಎಷ್ಟು 100 divided by 5 20 into 2 which is 40. So my answer is 40. ಲೆಫ್ಟ್ ಟು ರೈಟ್ ಹೋಗ್ಬೇಕು ನಾವು. ಒನ್ ಮೋರ್ ಕೇಸ್ ಇದೆ ವೇರ್ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮೂರು ಇದೆ. 24 divided by 4 into 2 divided by 2 ಅಲ್ಲ. ಸೊ ಫಸ್ಟ್ ಪ್ರಾಟ್ ಯಾವಾಗ ಬರುತ್ತೆ, ಲೆಫ್ಟ್ ಇಂದ ರೈಟ್ ಬರುತ್ತೆ. 25 by 4 ಎಷ್ಟು 6. ನೆಕ್ಸ್ಟ್ ಯಾವ್ದು ಮಾಡ್ತೀನಿ, ಅಗೇನ್ ಲೆಫ್ಟ್ ಇಂದ ರೈಟ್ ಬರ್ತೀನಿ. 6 into 2 ಎಷ್ಟು 12. ಸೊ 12 divided by 2 ಎಷ್ಟು 6. ಈಗ ಲೆಫ್ಟ್ ಟು ರೈಟ್ ರೂಲ್ ಅರ್ಥ ಆಗಿದೆ ಅನ್ಕೋತೀನಿ. If someone tries division only ಅಥವಾ multiplication only ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಲೆಫ್ಟ್ ಟು ರೈಟ್ ರೂಲ್ ಮರಿಬಾರ್ದು. when two things are equal. ಯಾವ್ದಾದ್ರು ಈಕ್ವಲ್, ಡಿವಿಷನ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆರ್ ಈಕ್ವಲ್ ಹಿಯರ್. ಏನಕ್ಕಂದ್ರೆ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಸಿಬ್ಲಿಂಗ್ಸ್ ತರ, ಒಬ್ರು ದೊಡ್ಡವರಲ್ಲ ಒಬ್ರು ಚಿಕ್ಕವರಲ್ಲ. neither is older neither is younger. They both appear. You call them together and you have to call them from left to right. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೇಸ್ ಅಲ್ಲೂ ಇದೇ ರೀತಿ ಫಾಲೋ ಮಾಡ್ತೀವಿ ನಾವು. ಲೆಟ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್. ಸೊ ಇಲ್ಲೇನಿದೆ, ಫಸ್ಟ್ ಬ್ರಾಕೆಟ್ಸ್ ಇದೆ ಅಲ್ಲ, ಪ್ಯಾರಂಥೆಸಿಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಾಕೆಟ್ಸ್ ಇದೆ. ಫಸ್ಟ್ ಯಾವ ಬ್ರಾಕೆಟ್ ನಾವು ಹ್ಯಾಂಡಲ್ ಮಾಡಬೇಕು, ದಿಸ್ ಬ್ರಾಕೆಟ್. I'll write BODMAS itself here. BODMAS BODMAS ಅಲ್ಲ, BODMAS ಅಂತ ಇಲ್ಲಿ ಬರ್ತೀನಿ. ಫಸ್ಟ್ ಪ್ರಾಯೋರಿಟಿ ಬ್ರಾಕೆಟ್ಗೆ ಇದು ಬ್ರಾಕೆಟ್ ಇದೆ, ಇಲ್ಲಿದೆ. ಸೊ ನಾನು ಡೈರೆಕ್ಟ್ಲಿ ಬ್ರಾಕೆಟ್ ನ ಫೋಕಸ್ ಮಾಡ್ತೀನಿ. 3 into 2 ಎಷ್ಟು 6 ಬರ್ಕೋತೀನಿ. ಪ್ಲಸ್ 5 ಇದೆ, 12 divided by 6 ಇದೆ. ಸೊ ನಾನು ಏನನ್ನು ಪ್ರಯಾರಿಟೈಸ್ ಮಾಡಲಿ, ಡಿವಿಷನ್ ಪ್ರಯಾರಿಟಿ ಬರುತ್ತಾ ಅಥವಾ ಅಡಿಷನ್ ಪ್ರಯಾರಿಟಿ ಬರುತ್ತಾ? BODMAS ಅಲ್ಲಿ BOD ಡಿವಿಷನ್ ಫಸ್ಟ್ ಬಂದು ಆಮೇಲೆ ಅಡಿಷನ್ ಬರುತ್ತಲ್ಲ. ಸೊ ನಾನು ಡಿವಿಷನ್ ಪ್ರಯಾರಿಟೈಸ್ ಮಾಡ್ತೀನಿ. ಇದು ಫಸ್ಟ್ ಪ್ರಯಾರಿಟಿ ಬರುತ್ತೆ ಇದಕ್ಕಿಂತ. ಸೊ ದಿಸ್ ಇಸ್ 2 plus 5. ಅದಾದ್ಮೇಲೆ ಏನಾಗಿದೆ, ನಮಗೆ ಇಲ್ಲೊಂದು ಬ್ರಾಕೆಟ್ ಇದೆ ಅಲ್ಲ, ಈ ಬ್ರಾಕೆಟ್ ಮತ್ತೆ ಈ ಬ್ರಾಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಂಗೆ ಬರ್ಕೊಂತೀನಿ. ಆಮೇಲೆ ಈ ತರ ಪ್ಯಾರಂಥೆಸಿಸ್ ಒಂದು ಅಥವಾ ಫ್ಲವರ್ ಬ್ರಾಕೆಟ್ ಇದೆ, ಇದನ್ನ ಹಂಗೆ ಬರ್ಕೊಂಡೆ ವಾಪಸ್ ತಗೊಂಡ್ಬಂದೆ ನಾನು. ಸೊ 40 ಮೈನಸ್ ಈ ಬ್ರಾಕೆಟ್ ಮುಗಿಸ್ಬಿಡ್ಲ ನಾನು. ಓಕೆ, ಹೌ ಮಚ್ ಐ ಗೆಟ್ 7. ಕೆಲವರು ಕ್ವೆಶನ್ ಕೇಳ್ಬೋದು, ಈ ಬಾಕ್ಸ್ ಬ್ರಾಕೆಟ್ ಇದೆಯಲ್ಲ ಲಾಸ್ಟ್ ಅಲ್ಲಿ ಇತ್ತು ಪ್ರಯಾರಿಟಿ, ಯಾಕೆ ನೀವು ಸೆಕೆಂಡ್ ಇಯರ್ ಮಾಡ್ಕೊಂಡ್ರಿ ಅಂತ. ಅಂದ್ರೆ ವಿತ್ ಇನ್ ದಿಸ್ ಫ್ಲವರ್ ಬ್ರಾಕೆಟ್ ಇದ್ರೊಳಗೆ ಇರೋದಲ್ಲ, ಇದ್ರೊಳಗಡೆ ಇದಿದೆ. ಸೊ ಇದನ್ನ ಫಸ್ಟ್ ಕ್ಲೋಸ್ ಮಾಡ್ಬೇಕಾಗುತ್ತೆ ನಾವು. ಸೊ 40 minus 7 ಎಷ್ಟು 33. ದೆನ್ ಎಷ್ಟು ಉಳಿತು, 18 ಒಂದು ಉಳಿತು. 33 plus 18, ದ ಆನ್ಸರ್ would be 51. ಐ ರಿಪೀಟ್ ಹೆಂಗ್ ಮಾಡಿದೆ ಅಂತ. ಫಸ್ಟ್ ಪ್ರಾಯೋರಿಟಿ ಕೊಟ್ಟಿದ್ದು ಈ ಬ್ರಾಕೆಟ್ಗೆ 3 into 2 6 ಬಂತು. ನೆಕ್ಸ್ಟ್ ಡಿವಿಷನ್ ಮತ್ತೆ ಅಡಿಷನ್ ಬಂತು. ಯಾವ್ದು ಪ್ರಯಾರಿಟೈಸ್ ಮಾಡಬೇಕು ಅಂದ್ರೆ ನಾನು ಡಿವಿಷನ್ ಪ್ರಯಾರಿಟೈಸ್ ಮಾಡ್ಬೇಕು. ಯಾಕೆ, BODMAS ರೂಲ್ ಇಂದ BOD
ಡಿವಿಷನ್ ಫಸ್ಟ್ ಬರುತ್ತೆ, ಅಡಿಷನ್ ಆಮೇಲೆ ಬರುತ್ತೆ. ಸೊ ಡಿವಿಷನ್ ಪ್ರೊಟೈಸ್ ಮಾಡಿ 12 ಡಿವೈಡೆಡ್ ಬೈ 6 2 ಬರುತ್ತೆ, ಮತ್ತೆ 6 12 2 ಬರುತ್ತೆ. 2 + 5 ಎಷ್ಟಾಯ್ತು? 7 ಆಯ್ತು. ಮತ್ತೆ ಈ ಬ್ರಾಕೆಟ್ಸ್ ನ ಕ್ಲೋಸ್ ಮಾಡಬೇಕಾಯ್ತು, ಪ್ಯಾರಂಥೆಸಿಸ್ ನ. 40 - 7 33 ಬಂತು. 18 ಇಲ್ಲೊಂದು ಉಳ್ಕೊಂಡಿತ್ತಲ್ಲ, ಅದೇನು ಜಾಯ್ನ್ ಆಯ್ತು. ಸೊ 33 + 18 51 ಬಂತು. ಒನ್ ಮೋರ್ ಪ್ರಾಬ್ಲಮ್ ಮಾಡೋಣ. 28 - 6 ಇದೆ, 4 ಇದೆ. ವಾಟ್ ವಿ ಹ್ಯಾವ್ ಟ್ರೈಡ್ ಫಸ್ಟ್ BODMAS ಅಂತ ಬರ್ಕೊಬಿಡಿ, ಈಸಿ ಆಗೋಗುತ್ತೆ. ಸೊ ಇನಿಷಿಯಲ್ ಫೋಕಸ್ ಶುಡ್ ಬಿ ಹಿಯರ್ ಆಲ್ಸೋ ಆನ್ ಬ್ರಾಕೆಟ್ಸ್. ಈ ಬ್ರಾಕೆಟ್ ಇದೆ, ಅದಾದ್ಮೇಲೆ ಈ ಬ್ರಾಕೆಟ್ ಇದೆ, ಅದಾದ್ಮೇಲೆ ಇದಿದೆ. 9 ಡಿವೈಡೆಡ್ ಬೈ 3 ಎಷ್ಟು? ಫಸ್ಟ್ ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ 3. ಅಗೇನ್ 4 - 3 ಬರುತ್ತೆ. ಲೆಟ್ಸ್ ಪ್ರಾಯೋರಿಟಿ ಏನು? ಇದನ್ನ ಕ್ಲೋಸ್ ಮಾಡಾಯ್ತು ನಾನು, ಇದನ್ನ ಕ್ಲೋಸ್ ಮಾಡ್ಬೇಕು ನಾನೀಗ. 4 - 3 ಎಷ್ಟು? 1 ಬರುತ್ತಾ? ಸೊ 1 ಇಲ್ಲಿ ಬರ್ಕೋತೀನಿ, 6 ಇಂಟು ಸೊ ಆನ್ ಅಂತ. ಸೊ 6 ಇಂಟು 1 ಯಾವುದು? ಈ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ ಈಗ ನಾನು. ಫ್ಲಾಗ್ ಬ್ರಾಕೆಟ್ ಇದೆ ಅಲ್ಲ, 6 ಇಂಟು 1 ಏನು? 6. ಲಾಸ್ಟ್ ಅಲ್ಲಿ ಏನು ಉಳಿತು? 28 - 6 + 10 ಉಳಿತಲ್ಲ. ಸಬ್ಟ್ರಾಕ್ಷನ್ ಫೋಕಸ್ ಮಾಡ್ಬೇಕಾ, ಪ್ರೊಡೈಸ್ ಮಾಡ್ಬೇಕಾ, ಅಡಿಷನ್ ಪ್ರೊಡೈಸ್ ಮಾಡ್ಬೇಕಾ? ಈ ಎರಡು ಕೂಡ ಏನು? ದೇ ಆರ್ ಲೈಕ್ ಸಿಬ್ಲಿಂಗ್ಸ್. ಈ ಎರಡು ಈಕ್ವಲ್ ವೇಟೇಜ್ ಇರುತ್ತೆ. ಬಟ್ ಲೆಫ್ಟ್ ಟು ರೈಟ್ ರೂಲ್ ಏನಾಗುತ್ತೆ? ಲೆಫ್ಟ್ ಇಂದ ರೈಟ್ ಗೆ ಮಾಡ್ಕೊಂಡ್ ಬನ್ನಿ ಅಂತ ಇರುತ್ತೆ. ಸೊ ಫಸ್ಟ್ ಲೆಫ್ಟ್ ಅಲ್ಲಿ ಏನಿದೆ ಅದನ್ನ ಮಾಡ್ಬೇಕು ನಾನು, which is 28 - 6, which is 22 + 10, which is 32. I repeat, ಹೇಗೆ ಮಾಡಿದೆ ಅಂತ. ಫಸ್ಟ್ 9 ಡಿವೈಡೆಡ್ ಬೈ 3 ಏನ್ ಬಂತು? 3 ಬಂತು. ಇದನ್ನ ಕ್ಲೋಸ್ ಮಾಡ್ತಾ ಬ್ರಾಕೆಟ್ ನ. 4 - 3 ಈ ಬ್ರಾಕೆಟ್ ಕ್ಲೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, which is 1. ಇದನ್ನ ಕ್ಲೋಸ್ ಮಾಡಿದೆ ನಾನು. ತಿರ್ಗಾ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಕ್ ಟ್ರೈ ಮಾಡಿದೆ. 6 ಇಂಟು 1, which is 6 ಬಂತು. ಆ ಕಡೆ ಯಾವ್ದು ಉಳಿತು? 28 ಮತ್ತೆ ಈ ಕಡೆ 10. ಹಂಗೆ ಬರ್ಕೊಂಡೆ. ಸೊ ಯಾಕೆ ಸಬ್ಸ್ಟ್ರಾಕ್ಷನ್ ಮತ್ತೆ ಅಡಿಷನ್ ಇದ್ದಾಗ ನಾನು ಸಬ್ಟ್ರಾಕ್ಷನ್ ಪ್ರೊಟೈಸ್ ಮಾಡಿದೆ? ಬಿಕಾಸ್ this follows left to right rule. So 28 - 6 22 ಬರುತ್ತೆ, plus 10 ಬರುತ್ತೆ. We have 32 here. So the final answer here is 32. One more problem na solve ಮಾಡೋಣ. First we'll write it as BODMAS. BODMAS ಅಂತ ಬರ್ದು ಬೇಡ. ಬ್ರಾಕೆಟ್. So brackets na close ಮಾಡಬೇಕು. Which bracket first close ಮಾಡಬೇಕು? Inside the bracket. ಇಲ್ಲಿ 8 divided by 4, which is 2. Again 3 + 2. So what is 3 + 2? We have 5 here. ಈ ಬ್ರಾಕೆಟ್ ಕ್ಲೋಸ್ ಆಯ್ತು, ಈ ಬ್ರಾಕೆಟ್ ಕ್ಲೋಸ್ ಆಯ್ತು. ಸೊ ವಾಟ್ ಇಸ್ ರಿಮೈನಿಂಗ್? ದ ಫ್ಲವರ್ ಬ್ರಾಕೆಟ್ ಇಸ್ ರಿಮೈನಿಂಗ್. ಫ್ಲವರ್ ಬ್ರಾಕೆಟ್ ಏನ್ ಮಾಡ್ತೀನಿ ನಾನು? 15 ಡಿವೈಡೆಡ್ ಬೈ 5 ಅಂತ ಬರ್ಕೋತೀನಿ. 60 ಮೈನಸ್ ಫ್ಲವರ್ ಬ್ರಾಕೆಟ್ ಇಂಟು 2. 15 ಡಿವೈಡೆಡ್ ಬೈ 5 ಎಷ್ಟು? 3. ಸೊ 60 ಮೈನಸ್ 3 ಇಂಟು 2. ಸೊ BODMAS ರೂಲ್ ಪ್ರಕಾರ ಸಬ್ಟ್ರಾಕ್ಷನ್ ಫಸ್ಟ್ ಅಥವಾ ಮಲ್ಟಿಪ್ಲಿಕೇಶನ್ ಫಸ್ಟ್? It is multiplication which comes first. ಇದೆರಡು ಈಕ್ವಲ್, but these two comes before this. So you have to do what? Multiplication. So this part will get prioritized. Not 60 - 3 57 ಬರೆಯಂಗಿಲ್ಲ, rather 3 into 2 ಬರಿಬೇಕಾಗುತ್ತೆ. 60 - 6, which is 54. So my final answer is 54.